Hi everyone, welcome to our CAD NEST YouTube channel. ನಾನು ಕಾವ್ಯ. In previous session ನಿಮಗೆ ಮಂತ್ಲಿ ಸ್ಟೇಟ್ಮೆಂಟ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ. ಇವತ್ತು ನಾನು ನಿಮಗೆ ಸೆಲ್ ಇನ್ ಬಿಫೋರ್ ಕ್ಲಾಸಲ್ಲಿ ನಿಮಗೆ ಅಲೈನ್ಮೆಂಟ್ ಮಾಡೋದು ಹೇಗೆ, ಬಾರ್ಡರ್ ಆಗನ್ನು ಹಾಕೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ. ಹಾಗೆ ಸೂಪರ್ ಸ್ಕ್ರಿಪ್ಟ್, ಈಗ ಇದನ್ನು ಸೂಪರ್ ಸ್ಕ್ರಿಪ್ಟ್ ಮಾಡಬೇಕು. ಓಕೆ, 10th ಅಂತ ಇದೆ, ಇದನ್ನು ನಾನು ಸೂಪರ್ ಸ್ಕ್ರಿಪ್ಟ್ ಮಾಡಿ ಬರೀಬೇಕು. ಹೇಗೆ ಸೂಪರ್ ಸ್ಕ್ರಿಪ್ಟ್ ಮಾಡೋದು? 10th ಅಂತ ತೊಗೊಳ್ತೀನಿ, ಅದನ್ನು TH ಅನ್ನೋದನ್ನು ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ದೆನ್ ಫಾರ್ಮ್ಯಾಟ್ ಸೆಲ್ಗೆ ಹೋಗಿ ಫಾರ್ಮ್ಯಾಟ್ ಸೆಲ್ಲಲ್ಲಿ ಸೂಪರ್ ಸ್ಕ್ರಿಪ್ಟ್ ಬೇಕಾ ಸಬ್ಸ್ಕ್ರಿಪ್ಟ್ ಬೇಕಾ ನೋಡ್ಕೋಬೇಕು. ಸೂಪರ್ ಸ್ಕ್ರಿಪ್ಟ್ ಓಕೆ, ಇದನ್ನು ಡೌನ್ಗೆ ಫಿಲ್ ಮಾಡಬೇಕು. ದೆನ್ ಗೋ ಫಾರ್ ಫಾರ್ಮ್ಯಾಟ್, ದೆನ್ ಇಲ್ಲಿ ಫಿಲ್ ಡೌನ್ ಅಂತ ಕೊಟ್ಟರೆ ಫಿಲ್ ಆಗುತ್ತೆ. ಓಕೆ, ಈಗ ಟೆಕ್ಸ್ಟ್ ಡೈರೆಕ್ಷನ್ನ ಚೇಂಜ್ ಮಾಡಬೇಕು ಅಂದರೆ ಈ ಟೆಕ್ಸ್ಟ್ ಡೈರೆಕ್ಷನ್ನ ಚೇಂಜ್ ಮಾಡಬೇಕು. ಸೆಲೆಕ್ಟ್ ಟೆಕ್ಸ್ಟ್ ಡೈರೆಕ್ಷನ್, select text first, angle counterclockwise, next angle clockwise, then next vertical text, then next rotate up text, then next rotate text down, then ಸೊ ಈ ರೀತಿಯಾಗಿ ಆ್ಯಂಗಲ್ ಕ್ಲಾಕ್ವೈಸ್ ಅಂದರೆ ಆ್ಯಂಗಲ್ ಕ್ಲಾಕ್ವೈಸ್. ಹಾಗೆ ಇಲ್ಲಿ ಬಂದು ಫಾರ್ಮೆಟ್ ಸೆಲ್ ಅಲೈನ್ಮೆಂಟಿಗೆ ಬಂದರೆ ನಿಮಗೆ ಯಾವ ಡಿಗ್ರಿ ಆ್ಯಂಗಲಲ್ಲಿ ನೀವು ಕೊಡಬೇಕಾಗುತ್ತೆ. ಹಾಗೆ ಹಾರಿಜಾಂಟಲ್ ಆಗಿ ಸೆಂಟರ್, ವರ್ಟಿಕಲ್ ಆಗಿ ಸೆಂಟರ್. ಓಕೆ ಕೊಟ್ಟರೆ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಈಗ ಸಪೋಸ್ CAD NEST ಕಂಪ್ಯೂಟರ್ ಸೆಂಟರ್ ಇದೆ, ಇದನ್ನು ನಾನು ಡೌನ್ಗೆ ಈ ಸೆಲ್ಲಲ್ಲೇ ಡೌನಲ್ಲಿ ತೊಗೋಬೇಕು. ಎಂಟರ್ ಮಾಡಿದ್ರೆ ಏನಾಗುತ್ತೆ, ಅದು ಅದೇ ಸೆಲ್ಲಲ್ಲಿ ನೆಕ್ಸ್ಟ್ ಸೆಲ್ಲಿಗೆ ಬರುತ್ತೆ ಅಲ್ವಾ. ಈಗ ನನಗೆ ಅದು ಪೂರ್ತಿ ನೋಡಬೇಕು ಅಂದರೆ ಈ ಸೆಲ್ಲಲ್ಲಿದೆ ಅಂದರೆ ಇದನ್ನು ನಾವು ಡಬಲ್ ಕ್ಲಿಕ್ ಮಾಡಿದ್ರೆ ಮಾತ್ರ ಆ ಸೆಲ್ಲಿಂದ ಗೊತ್ತಾಗುತ್ತೆ. ಬಟ್ ಇಲ್ಲ ಅಂದರೆ ನನಗೇನಾಗುತ್ತೆ, ಸೊ ಅದು ಆಫ್ ಕಟ್ ಆಗುತ್ತೆ. ಡೌನ್ ಬೇಕು ಅಂದಾಗ ನಾವು ಅದನ್ನು ಡೌನಿಗೆ ತೊಗೋಬೇಕು ಅಂದಾಗ ಏನು ಮಾಡಬೇಕು ಅಂದರೆ ರ್ಯಾಪ್ ಟೆಕ್ಸ್ಟ್ ಅಂತ ತೊಗೋಬೇಕು. ಇಲ್ಲಿ ರ್ಯಾಪ್ ಟೆಕ್ಸ್ಟ್ ಅಂತ ತೊಗೊಂಡಾಗ ಅದು ಆಟೋಮೆಟಿಕಲಿ ಡೌನಿಗೆ ಬರುತ್ತೆ. ಓಕೆ, ನಾನು ಈ ಸೆಲ್ಲಲ್ಲಿ ಮಾಡ್ತೀನಿ, ಬಸವನಗುಡಿ ಬ್ಯಾಂಗ್ಳೂರ್. ಓಕೆ, ಹೀಗೆ ಈ ಸೆಲ್ಲಲ್ಲಿ ಮಾಡಿದಾಗ ನನಗೀಗ ಬಸವನಗುಡಿ ಮತ್ತು ಬ್ಯಾಂಗ್ಳೂರು ನನ್ನದು ಡೌನಿಗೆ ಬರಬೇಕು ಅಂತಂದರೆ ಏನು ಮಾಡಬೇಕು, ರ್ಯಾಪ್ ಟೆಕ್ಸ್ಟ್ ಮಾಡ್ಕೋಬೇಕು. ಈಚ್ ಆ್ಯಂಡ್ ಎವ್ರಿ ಸೆಲ್ಲಿಗೂ ನಾವು ರ್ಯಾಪ್ ಟೆಕ್ಸ್ಟ್ ಮಾಡಬೇಕಾ? ಹಾಗಿದ್ದಾಗ ನಾವೇನು ಮಾಡ್ಬೋದು ಅಂತಂದರೆ ಓಲ್ ಶೀಟನ್ನು ಸೆಲೆಕ್ಟ್ ಮಾಡಿ ಈ ರ್ಯಾಪ್ ಟೆಕ್ಸ್ಟ್ ಆಪ್ಷನ್ಸ್ನ ಯೂಸ್ ಮಾಡಿದ್ರೆ ನೀವು ಯಾವುದೇ ಸೆಲ್ಲಲ್ಲಿ ಏನೇ ಟೈಪ್ ಮಾಡಿದ್ರೂ ಕೂಡ ಆಟೋಮೆಟಿಕ್ಕಾಗಿ ಡೌನಿಗೆ ತೊಗೊಳುತ್ತೆ. ನೋಡಿ, ನೀವು ಯಾವುದೇ ಸೆಲ್ಲಲ್ಲಿ ಏನೇ ಟೈಪ್ ಮಾಡಿ ಆಟೋಮೆಟಿಕ್ಕಾಗಿ ಡೌನಲ್ಲಿ ತೊಗೊಳುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ರ್ಯಾಪ್ ಟೆಕ್ಸ್ಟ್ ಹೇಗೆ ಮಾಡೋದು ಅಂತ, ಮತ್ತು ಟೆಕ್ಸ್ಟ್ ಡೈರೆಕ್ಷನ್ನ ಯಾವ ರೀತಿ ಚೇಂಜ್ ಮಾಡೋದು, ಇಲ್ಲಿ ಕ್ಲಾಂಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಯಾವ ರೀತಿ ಚೇಂಜ್ ಮಾಡೋದು ಅಂತ. ಓಕೆ, ಈ ವಿಡಿಯೋದಲ್ಲಿ ಇಷ್ಟು ಕಲ್ತಿದ್ದೀರಲ್ವಾ. ಸೊ ಈ ರ್ಯಾಪ್ ಟೆಕ್ಸ್ಟ್ನ ಯೂಸ್ ಮಾಡಿ ವರ್ಕ್ ಮಾಡಿ. ಓಕೆ, ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಇನ್ನಷ್ಟು ಇನ್ಫಾರ್ಮೇಷನ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.